ಪ್ರಪಂಚದಲ್ಲಿ ಎಂತೆಂಥ ದುಷ್ಟರಿರ್ತಾರೆ ನೋಡಿ. ಕೆಲಸದಿಂದ ತೆಗೆದ್ರು ಅನ್ನೋ ಒಂದೇ ಕಾರಣಕ್ಕೆ ಆತ ಮಾಡಿದ ತಪ್ಪಾದರೂ ಏನು ಅನ್ನೋದನ್ನು ಯೋಚನೆ ಮಾಡದೆ ವೃದ್ಧಿಗೆ ಇನ್ನಿಲ್ಲದಂತಹ ಟಾರ್ಚರ್ ಅನ್ನ ಕೊಟ್ಟು ಆಕೆಯನ್ನ ಹತ್ಯೆ ಮಾಡುವಂತಹ ಘಟನೆ ಕೂಡ ನಡೆದು ಹೋಗಿದೆ. ಇದು ಚಾಲಕ ಮಾಡಿರುವಂತಹ ಒಂದು ಕೃತ್ಯ. ಸದ್ಯ ಚಾಲಕನ ಬಂಧನವನ್ನು ಕೂಡ ಮಾಡಲಾಗಿದ್ದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಇದೀಗ ಬಾಯ್ಬಿಡಿಸ್ತಾ ಇದ್ದಾರೆ. ಡ್ರೈವರ್ ಕೆಲಸದಿಂದ ತೆಗೆದ್ರು ಅನ್ನೋ ಕಾರಣಕ್ಕೆ ವೃದ್ಧೆಗೆ ಟಾರ್ಚರ್ ಕೊಟ್ಟಿರುವಂತಹ ಪ್ರಕರಣ. ವೃದ್ಧೆ ಕತ್ತಿಗೆ ಚುಚ್ಚಿ 8 ಲಕ್ಷವನ್ನ ಚಾಲಕ ಎಸ್ಕೇಪ್ ಮಾಡಿದ್ದಾನೆ. ನಂತರ ಆತ ಕೂಡ ನಾಪತ್ತೆಯಾಗಿದ್ದ. ಆದರೆ ಈಗ ಪೊಲೀಸರು ಆತನ ಬಂಧನ ಮಾಡಿದ್ದಾರೆ. ಚಾಲಕ ಸೇರಿ 3 ಬಂಧನ ಆಗಿದೆ. ಈ ಕೃತ್ಯದಲ್ಲಿ ಭಾಗಿಯಾದವರು ಒಟ್ಟು 3 ಮಂದಿ. ಬೆಂಗಳೂರಿನ ಬನಶಂಕರಿಯಲ್ಲಿ ಕಳೆದ ತಿಂಗಳು ನಡೆದಿರುವಂತಹ ಘಟನೆ ಇದು. ಕೆಲಸದಿಂದ ತೆಗೆದ ರಾತ್ರಿಯೇ ಮನೆಗೆ ನುಗ್ಗಿ ದರೋಡೆ ಮಾಡಿ ವೃದ್ಧೆಗೆ ಚಾಕುವಿನಿಂದ ಇರಿಯಲಾಗಿದೆ. 8 ಲಕ್ಷ ದೋಚಿದ್ದಾರೆ ಈ ಕದೀಮರು. ಆಕೆ ಸತ್ತಂತೆ ನಟಿಸಿ ಕೊನೆಗೆ ತನ್ನ ಜೀವವನ್ನ ಉಳಿಸ್ಕೊಂಡಿದ್ದಾರೆ. ಇಲ್ದಿದ್ರೆ ಪೂರ್ತಿಯಾಗಿ ಜೀವ ತೆಗಿತಾರೆ ಅನ್ನುವಂತಹ ಭೀತಿ, ಇನ್ನಷ್ಟು ಚುಚ್ಚುತ್ತಾರೆ ಅನ್ನುವಂತಹ ಆತಂಕ ಆಕೆ ಗೊತ್ತಿತ್ತು. ಹಾಗಾಗಿ ಹೇಗಾದ್ರೂ ಮಾಡಿ ಸದ್ಯ ಪಾರಾಗಬೇಕು ಅಂತ ಆಕೆ ಸತ್ತಂತೆ ನಟಿಸಿ ಕೊನೆಗೆ ಜೀವ ಉಳಿಸ್ಕೊಂಡಿದ್ದಾರೆ. ಚಾಕುವಿನಿಂದ ಬಲವಾಗಿ ಇರಿದ್ರೂ ಕೂಡ ವೃದ್ಧೆ ಬದುಕಿದ್ದೇ ಒಂದು ರೀತಿಯ ರೋಚಕ ಘಟನೆ. ಇರಿದ್ರೂ ಕೂಡ ಸತ್ತಂತೆ ನಾಟಕ ಮಾಡಿ ಜೀವವನ್ನು ಉಳಿಸಿಕೊಂಡಿದ್ದಾರೆ ವೃದ್ಧೆ. ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಂತಹ ಆರೋಪಿ ಮಡಿವಾಳ ಅಟ್ಟ ಮ್ಯಾಡಿ ಅಂತ ಅವನ ಹೆಸರು. ಝೊಮ್ಯಾಟೊ ಬಾಯ್ ವೇಷದಲ್ಲಿ ಬಂದು ವೃದ್ಧೆ ಕತ್ತಿಗೆ ಚಾಕುವಿನಿಂದ ಇರಿದು ನಂತರ ಆಕೆಯ ಮನೆಯಲ್ಲಿದ್ದಂತಹ ಚಿನ್ನಾಭರಣ, ಹಣ ಎಲ್ಲವನ್ನು ಲೂಟಿ ಮಾಡಿದ್ದಾನೆ. 8 ಲಕ್ಷ ದೋಚಿ ಪರಾರಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಡೀ ಇನ್ಸಿಡೆಂಟ್ನಿಂದ ಆಕೆ ಬಚಾವಾದ ನಂತರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣವನ್ನು ಭೇದಿಸಿರುವ ಪೊಲೀಸರು 3 ಚಾಲಕ ಸೇರಿ 3ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. 1 ತಿಂಗಳಾದರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ವೃದ್ಧೆ ಕನಕ ಪುಷ್ಪಮ್ಮ. 1 ತಿಂಗಳ ಹಿಂದೆ ನೋಡಿ ಅಲ್ಲಿ ಕತ್ತಿನ ಭಾಗದಲ್ಲಿ ಯಾವ ರೀತಿಯಾಗಿ ಬಲವಾಗಿ ಚಾಕುವಿನಿಂದ ಚುಚ್ಚಿದ್ರಿಂದ ಆಕೆಗೆ ಗಂಭೀರವಾಗಿ ಗಾಯ ಆಗಿತ್ತು ಅಂತ. ಇಷ್ಟೆಲ್ಲ ಆದರೂ ಕೂಡ ಆ ವಯಸ್ಸಿನಲ್ಲೂ ಕೂಡ ಆಕೆ ಒಂದು ಬುದ್ಧಿಯನ್ನು ಉಪಯೋಗಿಸಿದ್ದಾರೆ. ಹೇಗಾದರೂ ಮಾಡಿ ತನ್ನ ಜೀವ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸತ್ತಂತೆ ಆ್ಯಕ್ಟ್ ಮಾಡಿದ್ದಾರೆ. ಓಕೆ, ಆಕೆ ಇನ್ನಿಲ್ಲ ಡೆತ್ ಆಗ್ಬಿಟ್ಟಿದೆ ಅಂತ ಅವರೂ ಭಾವಿಸಿ ಅರ್ಧಕ್ಕೆ ಬಿಟ್ಟು ನಂತರ ಇದ್ದದ್ದನ್ನೆಲ್ಲ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಈಗ ಆಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇಡೀ ಪ್ರಕರಣ ಹೇಗಾಯಿತು ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 24ರಂದು ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿದೆ. ಇದಕ್ಕೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿರೋದು ಏನಂದರೆ, ಒಂದು 62 ವರ್ಷದ ಹಿರಿಯ ನಾಗರಿಕರನ್ನ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಡ್ರೈವರ್ ಒಬ್ಬರು ಹಣ ದೋಚೋ ಒಂದು ಉದ್ದೇಶದಿಂದ ಆಕೆಯ ಮೇಲೆ ಹಲ್ಲೆ ಮಾಡಿ ಚಾಕುವಿಂದ, ನಂತರ ಮನೆಯಲ್ಲಿದ್ದ 7 ಲಕ್ಷ ಕ್ಯಾಶು ಮತ್ತು ಸುಮಾರು ಪ್ರಾಪರ್ಟಿಗೆ ಸಂಬಂಧಿಸಿದ ಪೇಪರ್ಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಮಹಿಳೆ ಚಿಕಿತ್ಸೆಯನ್ನು ಪಡೆದು ಇವಾಗ ಟ್ರೀಟ್ಮೆಂಟಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ 3 ಆರೋಪಿತರನ್ನ ನಾವು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಓರ್ವ ಆರೋಪಿ ಪತ್ತೆ ಮಾಡೋದು ಬಾಕಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ತನಿಖೆ ಮುಂದುವರೆದಿದೆ. ಸರ್, ಏನು ರೀಸನ್ ಚಾಕು ಹಾಕೋದಕ್ಕೆ ಏನು ಅಂದರೆ ಅದೇ ಅವ್ರ ಮನೆಯಲ್ಲಿ ಅವರು ಡ್ರೈವರಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಮನೆಯಲ್ಲಿ ಕ್ಯಾಶ್ ಇರೋದು ಗೊತ್ತಿರುತ್ತೆ. ಆಮೇಲೆ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ಮಾಡಿ ಅದು ಪ್ರಾಪರ್ಟಿ ಸೇಲ್ನಲ್ಲೂ ಇವನು ಮಧ್ಯಸ್ಥಿಕೆ ಮಾಡಿರ್ತಾನೆ. ನಂತರ ಹಣ ಒಂದು ದೋಚೋ ಒಂದು ದುರಾದೇಶದಿಂದ ಮಾಡಿರೋ ಒಂದು ಅಪರಾಧ ಇದು. 10 ಗಂಟೆಗೆ ಬಂದರು. ಇದು ಜೊಮ್ಯಾಟೋದವರು ನಾವು ಬಾಗಿಲು ತೆಗೀರಿ ಅಂದರು. ಅದಕ್ಕೆ ನಾನು ಇಲ್ಲ, ನಾನು ಜೊಮ್ಯಾಟೊ ಆರ್ಡ್ರ್ ಮಾಡಿಲ್ಲ ಅಂದೆ. ನಿಮ್ಮ ಮಗ ಆರ್ಡ್ರ್ ಮಾಡಿದ್ದಾನೆ ತೆಗೀರಿ ಅಂದರು.
ನಾನು ತೆಗೆದುಬಿಟ್ಟೆ. ತಕ್ಷಣ ಒಳಗಡೆ ನುಗ್ಗಿಬಿಟ್ಟು ಚಾಕು ತೋರಿಸಿದ್ರು. ಆಮೇಲೆ ನೀವು ಹೆಚ್ಚಿಗೆ ಮಾತಾಡಿದ್ರೆ ಚುಚ್ಚಿಬಿಡ್ತೀವಿ, ಕೀ ಕೊಡಿ ಅಂತಂದರು. ಕೀ ಇಲ್ಲ, ನಮ್ಮ ಮಗನ ಹತ್ರ ಇದೆ ಅಂದೆ. ತಕ್ಷಣ ಸೋಫಾ ಕೆಳಗೆ ಮಲಗಿಸ್ಬಿಟ್ಟು ಬಾಯಿಗೆ ಬಟ್ಟೆ ತುರುಕ್ಬಿಟ್ಟು ಇದು ಮಾಡಿದ್ರು. ಆಗ ಅವ್ನ ಹಿಂದೆ 3 ಜನ ಬಂದರು. ಅವನ ಜೊತೆ ಡ್ರೈವರು ಮ್ಯಾಡಿನೂ ಬಂದ. ಅದಕ್ಕೆ ಕೀ ಇಲ್ಲ ಅಂದಿದ್ದಕ್ಕೆ ರಾಡಲ್ಲಿ ಹೊಡೆದು ಗಾಡ್ರೇಜ್ ಬೀರು ದುಡ್ಡು ಡಾಕ್ಯುಮೆಂಟ್ಸು ಎಲ್ಲ ತಗೊಂಡು ಹೋದರು. ಆಮೇಲೆ ಹೋಗ್ಬೇಕಾದ್ರೆ ಅವನು ಡ್ರೈವರ್ ಕೇಳಿದೆ ಸತ್ತೋಗಿದ್ದಾರೋ ಬದುಕಿದ್ದಾರೋ ಅಂತ. ಅದಕ್ಕೆ ಅವನು ತಿರ್ಗಾ ಇನ್ನೊಂದು ಸಲ ಈ ಕಡೆ ಕುಯ್ದ ಡೀಪಾಗೆ. ಆವಾಗ ತುಂಬ ಬ್ಲಡ್ ಎಲ್ಲ ಫ್ಲೋಟ್ ಆಯಿತು. ನನಗೆ ಸ್ಪ್ರೇ ಎಲ್ಲ ಹೊಡೆದಿದ್ರು. ಬಾಯಿಗೆ ಬಟ್ಟೆ ತುರುಕಿ ದಿಂಬಲ್ಲಿ ಅಮಿಕೊಂಬಿಟ್ಟು ಉಸಿರು ಕಟ್ಟಂಗೆ ಮಾಡಿದ್ದ. ಆಮೇಲೆ ನನಗೆ ಜ್ಞಾನ ಅನ್ಕಾನ್ಸಿಯಸ್ ಥರ ಆಯಿತು. ಆಮೇಲೆ ಅವನು ಇಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ದ. ಅದು ಸತ್ತೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋದರು ಅವರು. ಆಮೇಲೆ ಅವ್ರು ಆ ಕಡೆ ಹೋಗ್ತಾ ಇದ್ದಂಗೆ ನಾನು ಎದ್ದೆ. ಅಲ್ಲಿ ಅಷ್ಟರೊಳಗೆ ಒಬ್ಬರನ್ನ ಹಿಡಿದ್ರು ಆ ಕಡೆ ಸೈಡು, ರೋಡಿಲ್ಲ. ಅವರು ಹಿಡಿದ ಮೇಲೆ ನಾನು ಓಡೋಕೆ ಕಿರ್ಚ್ಕೊಂಡೆ. ಫುಲ್ಲು ಬ್ಲಡ್ ಆಗಿತ್ತು. ಆಮೇಲೆ ಜನ ಎಲ್ಲ ಬಂದರು. ಎದುರುಗಡೆ ಮನೆಯವರು ಬಂದು ನನ್ನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತಂದೆ. ಆಗ ಅವರು ಪಾಪ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಷ್ಟರೊಳಗೆ 100ಗೆಲ್ಲ ಫೋನ್ ಮಾಡಿದರು. ಆಗ 100 ಎಲ್ಲ ಬಂತು ಅನಿಸುತ್ತೆ. ಆಮೇಲೆ ನಮ್ಮ ಮಗ ಅಲ್ಲಿ ಹಾಸ್ಪಿಟ್ಲಿಗೆ ಬಂದ. ಇವರು ಹೆಂಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ. ಮುರಳಿ, ಆಕೆ ಬದುಕಿರೋದೇ ಒಂದು ರೀತಿ ಆಶ್ಚರ್ಯಕರವಾಗಿದೆ. ಬಟ್ ಇಡೀ ಇನ್ಸಿಡೆಂಟ್ನ ಗಮನಿಸ್ತಾ ಇದ್ರೆ ದ್ವೇಷದಿಂದ ಮಾಡಿರೋದಂತೂ ಸ್ಪಷ್ಟವಾಗಿದೆ. ಆದರೆ ಆಕೆಯನ್ನು ಸಾಯಿಸಿ ಮಾತ್ರ ಹೋಗಲಿಲ್ಲ, ಅದು ಮನೇಲಿದ್ದದನ್ನೆಲ್ಲ ದೋಚಿ ಕೂಡ ಹೋಗಿದ್ದಾರೆ. ಯಾತಕ್ಕೆ ಅಂತ ಈಗ ಬಾಯ್ಬಿಟ್ಟಿದ್ದಾರೆ. ಅಲ್ಲಿ ಬಂದಿರೋಂಥದ್ದು ಇಂಟೆನ್ಷನ್ ಆಕೆಯನ್ನು ಸಾಯಿಸಿದ ಬಳಿಕ ಮನೆಯಲ್ಲಿದ್ದಂಥ ಹಣಾಭರಣವನ್ನು ದೋಚಬೇಕು ಅನ್ನೋದು ಉದ್ದೇಶ. ಯಾಕೆಂದರೆ ಕಳೆದ 4 ತಿಂಗಳ ಕಾಲ ಇದೇ ಕನಕಲಕ್ಷ್ಮಮ್ಮ ಅವರ ಮನೆಯಲ್ಲಿ ಒಂದು ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ. ಜೊತೆಗೆ ಆತನ ಹಾವಭಾವ ಮತ್ತು ಆತನ ನಡವಳಿಕೆ ನಡವಳಿಕೆ ಇವರು ಯಾರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಇಷ್ಟ ಆಗಿಲ್ಲದಂಥ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನು ಲಪಟಾಯಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಿರ್ತಾನೆ. ಅದೆಲ್ಲ ಕೂಡ ಆಕೆ ಮಗ ರಾಹುಲ್ಗೆ ಗೊತ್ತಾಗುತ್ತೆ. ರಾಹುಲ್ಗೆ ಗೊತ್ತಾದ ಬಳಿಕ ಆತನನ್ನು ಕೆಲಸದಿಂದ ತೆಗೆದಾಕದ ಬಳಿಕ ಅವತ್ತು ರಾತ್ರಿಯೇ ಏನಾದರೂ ಮಾಡಿ ಈ ಮನೆ ಒಳಗಡೆ ದೋಚಬೇಕು ಅಂತೇಳಿ ಒಂದು ಪ್ಲಾನನ್ನು ಮಾಡಿಕೊಂಡು ಸ್ವಿಗ್ಗಿ ಬಾಯ್ ರೀತಿಯಲ್ಲಿ ತನ್ನ ಸ್ನೇಹಿತರು ಯಾರಿದ್ರು, ಇನ್ನುಳಿದ 2 ಸ್ನೇಹಿತರೇನಿದ್ರು, ಆ 2 ಸ್ನೇಹಿತರ ಬಳಸ್ಕೊಂಡು ಈ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಕನಕಲಕ್ಷ್ಮಮ್ಮ ಅವರು ಬಾಗಿಲನ್ನೇ ತೆಗೆದಿರುವಂಥ ಸಂದರ್ಭದಲ್ಲಿ ನಿಮ್ಮ ಮಗ ಈ ರೀತಿಯಲ್ಲಿ ಆರ್ಡರನ್ನು ಮಾಡಿದ್ದಾರೆ ಅಂತೇಳಿ ಮನೆಯ ಬಾಗಿಲನ್ನು ತೆಗೆಸ್ಕೊಳ್ತಾರೆ. ಬಾಗಿಲನ್ನು ತೆಗೆಸ್ಕೊಂಡು ಒಳಗಡೆ ಹೋಗಿ ಮನೆಯ ಒಳಗಡೆ, ಅಂದರೆ ಆತನಿಗೆ ಗೊತ್ತಿರುತ್ತೆ. ಯಾಕೆಂದರೆ ಮನೆ ಒಳಗಡೆ ಹಣಕಾಸಿನ ವ್ಯವಹಾರ ನಡೀತಾ ಇದೆ, ಮನೆಯ ಒಳಗಡೆ ಹಣ ಇದೆ ಅಂತ ಗೊತ್ತಿರುತ್ತೆ. ಯಾಕಂದರೆ ಅದೇ ಮನೆಯಲ್ಲಿ ಆತ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವತ್ತೇ ಆಪರೇಟನ್ನು ಮಾಡಿದ್ರೆ ಹಣ ಕೈಗೆ ಸಿಗುತ್ತೆ ಅಂತೇಳಿ ಈ ರೀತಿಯ ಕೆಲಸವನ್ನು ಮಾಡಿರುವಂಥದ್ದು. ಆದರೆ ಕನಕಲಕ್ಷ್ಮಮ್ಮ ಅವರು ಒಂದು ಚಾಲಾಕಿ ಬುದ್ಧಿಯನ್ನು ಓಡಿಸಿದ್ದಾರೆ. ಚಾಲಾಕಿ ಬುದ್ಧಿಯನ್ನು ಓಡಿಸೋ ಸಂದರ್ಭದಲ್ಲಿ ಅವರು ಯಾವಾಗ ಸ್ಟ್ಯಾಗ್ಲೇಷನ್ ಅನ್ನು ಉಸಿರುಗಟ್ಟಿಸಿ ಆಕೆಯನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಚಾಕುವಿನಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಕೆ ತಕ್ಷಣವೇ ನಾನು ಸಾವನ್ನಪ್ಪಿದ್ದೀನಿ ಅಂತೇಳಿ ನಟನೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಟನೆ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಅವ್ರು ಅಂದ್ಕೊಂಡಂತೆ ಮನೆ ಒಳಗಡೆ ಇದ್ದಂತೆ 8 ಲಕ್ಷ ಹಣ, ಒಂದಷ್ಟು ದಾಖಲಾತಿಗಳೇನಿತ್ತು ಅದನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡು ಹೊರಗಡೆ ಹೋಗೋ ಸಂದರ್ಭದಲ್ಲಿ ತಕ್ಷಣವೇ ಅಲ್ಲಿ ಸ್ಥಳೀಯರೇನಿದ್ರು ಅದರಲ್ಲಿ ಒಬ್ಬನನ್ನ 3 ಜನರ ಪೈಕಿ ಒಬ್ಬನನ್ನ ಹಿಡಿತಾರೆ. ಹಿಡಿದು ತಕ್ಷಣವೇ ಪೊಲೀಸರಿಗೆ ಕೊಡುವಂಥದ್ದು. ಆತನನ್ನ ಹಿಡ್ಕೊಂಡು ಕಾರ್ಯಾಚರಣೆಯನ್ನು ಮಾಡಿ ಇನ್ನುಳಿದಂಥ 2 ಆರೋಪಿಗಳೇನಿದ್ರು 2 ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಹಣ ಏನಿತ್ತು ಅದನ್ನ ಕೂಡ ರಿಕವರ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಆಕೆ ಕನಕಲಕ್ಷ್ಮಿಯವರ ಸಮಯ ಪ್ರಜ್ಞೆ ಮತ್ತು ಚಾಲಾಕಿತನ ಏನಿತ್ತು, ಚಾಲಾಕಿತನ ಈ ಕೃತ್ಯದಲ್ಲಿ ಈಗ ಹೆಲ್ಪ್ಫುಲ್ ಆಗಿರುವಂಥದ್ದು. ಜೊತೆಗೆ ಆತ ಅನ್ಕೊಂಡಿದ್ದ ಪ್ಲಾನ್ ಏನಿತ್ತು ಆತನ ಪ್ಲಾನ್ ಎಲ್ಲ ಸಂಪೂರ್ಣವಾಗಿ ಈಗ ಉಲ್ಟಾ ಆಗಿರುವಂಥದ್ದು. ದಿವ್ಯಾ. ಓಕೆ ಮುರಳಿ, ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ.